ತುಂಬ ಜನ ಜೈಲಿಗೆ ಹೋಗಿ ನೋಡಿ ಅವರು ಹೇಗಿದ್ದಾರೆ ಅಂತ ವಿಚಾರಿಸೋ ಕೆಲಸ ಮಾಡ್ತಿದ್ದಾರೆ. ಮಹೇಶ್ ಅವ್ರು ಯಾವಾಗ ಹೋಗ್ಬೋದು ಅಂತ? ನಾಳೆ ಹೋಗ್ತಾ ಇದ್ದೀವಿ ಮೇಡಮ್. ನಾಳೆ ನಾನು ಮತ್ತು ಇನ್ನೊಬ್ಬರು ವ್ಯಕ್ತಿ ಜೊತೆ ನಾಳೆ ನಮಗೆ ಸಿಕ್ಕಿದೆ. ಬುಧವಾರ ನಾಳೆ ಹೋಗ್ತಾ ಇದ್ದೀವಿ ಮೇಡಮ್. ಓಕೆ, ನಾನು ಅವರೊಟ್ಟಿಗೆ ಸಿನಿಮಾ ಮಾಡಿಲ್ಲ, ಬಟ್ ಸಿನಿಮಾ ಇವತ್ತಲ್ಲ ನಾಳೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಹೇಳಿದ್ದೀರಾ. ಸೊ ಬಟ್ ಆ ಥರದ್ದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಅವರೊಟ್ಟಿಗೆ ಆಲ್ರೆಡಿ ಮಾತುಕತೆ ಅಂತೂ ನಡೆದೇ ಇರುತ್ತೆ, ಅಥವಾ ಡೈರೆಕ್ಟ್ರೇ ನನಗೊಂದು ಸಿನಿಮಾ ಮಾಡಿ ಅಂತ ಅವರು ಕೇಳಿರ್ಬೋದು, ಅಥವಾ ಹೀರೋ ನಿಮ್ಗೆ ಒಂದು ಸಿನಿಮಾ ಮಾಡ್ತೀವಿ ಅಂತ ನೀವು ಮಾತಾಡಿರ್ಬೋದು. ನಾವು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ್ದು ಒಂದು ಕಾನ್ಸೆಪ್ಟ್ ನಾನು ಮಾಡಬೇಕು ಡಿ ಬಾಸ್ಗೆ ಅಂದರೆ ಯಾವ ಥರದ್ದು ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೈಥಾಲಜಿ ಇದುವರೆಗೆ ಬಾಸ್ ಟಚ್ ಮಾಡಿಲ್ಲ. ಆ ಸಬ್ಜೆಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ. ಅವ್ರನ್ನ ಇಟ್ಕೊಂಡು ಖಂಡಿತ ಅವ್ರ ಕಡೆಯಿಂದ ನಮಗೊಂದು ಗ್ರೀನ್ ಸಿಗ್ನಲ್ ಇದೆ. ಅದು ಯಾವತ್ತಿದ್ರು ಸಿನಿಮಾ ಆಗುತ್ತೆ. ನಾವು ಮೇಡಮ್ ಅವ್ರು ಸಿನಿಮಾ ಕೊಟ್ಟರು ನಾವು ಅವ್ರ ಅಭಿಮಾನಿನೇ, ಸಿನಿಮಾ ಕೊಟ್ಟಿಲ್ಲ ಅಂದರೂ ಅವ್ರ ಅಭಿಮಾನಿನೇ. ಓಕೆನಾ? ನಾವು ಯಾವತ್ತಿದ್ರೂ ಏನೋ ಮೈಕ್ ಹಿಡಿದು ಇಟ್ಕೊಂಡು ಮಾತಾಡ್ತಾಯಿದ್ರೆ ಮಹೇಶ್ ಸಿನಿಮಾಗೋಸ್ಕರ ಒಂದಂತೂ ಹೇಳ್ತೀನಿ, ನಾವು ಕೆಲಸಗಾರರಾಗಿದ್ದರೆ, ನಾವು ಕೆಲಸ ಕಲ್ತಿದ್ರೆ, ನಾವು ಸಿನಿಮಾ ಸಕ್ಸಸ್ ಕೊಡ್ತಾಯಿದ್ರೆ ಸಿನಿಮಾ ಕೊಡ್ತಾರೆ. ಓಕೆನಾ? ಮೈಕ್ ಇಟ್ಟ ತಕ್ಷಣ ಮಾತಾಡಿದ ತಕ್ಷಣ ಯಾರೂ ಸಿನಿಮಾ ಕೊಡೋಲ್ಲ. ಅದು ಡಿ ಬಾಸ್ ಆಗ್ಬೋದು, ಯಾರೇ ಆಗ್ಬೋದು. ನಾವು ಒಳ್ಳೆ ಅಯೋಗ್ಯ ಮದಗಜ ಅಂತ ಒಂದು ಸಕ್ಸಸ್ ರೇಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿನಿಮಾಗಳು ಫ್ಲೋವಲ್ಲಿ ಇರುತ್ತೆ. ಓಕೆನಾ? ಬಾಸ್ ನನ್ನನ್ನು ಒಂದು 10 ವರ್ಷದಿಂದ ಬಲ್ಲರು, 4 ವರ್ಷದಿಂದ ಆತ್ಮೀಯತೆ ಅವರು ಬಳಗದಲ್ಲಿದ್ದೀನಿ. ಎಲ್ಲ ನೋಡಿದರು ಒಂದು ದಿನ ಅದು ಸಿನಿಮಾ ಆಗುತ್ತೆ. ನಾನು ಮಾಡಿದ್ರೆ ಮೈಥಾಲಜಿನೇ ಆ ಸಬ್ಜೆಕ್ಟ್ ಇಟ್ಕೋತೀನಿ. ಓಕೆನಾ? ಇದು ಮುಂಚೆ ಯಾರು ಮಾಡಿದ್ರು ನನಗೆ ಖುಷಿನೇ. ಅವರನ್ನು ನಾವು ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಇಂಡಸ್ಟ್ರಿಗೆ ಅವರು ಸಾಕಷ್ಟು ಸಿನಿಮಾಗಳು ಮಾಡುವಂಥದ್ದು, ಅದು ಕನ್ನಡ ಡೈರೆಕ್ಟರ್ಗಳಿಗೆ ಸಿನಿಮಾ ಕೊಡುವಂಥದ್ದು. ಅವರು ನೀವು ಯಾರು ನೋಡಿದ್ದೀರಾ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿರೋದು? ಇಲ್ಲ. ಫಸ್ಟು ನಮ್ಮ ಫೈಟ್ ಮಾಸ್ಟ್ರು ವಿನೋದ್ ಮಾಸ್ಟ್ರು, ರವಿ ವರ್ಮಾ, ಅರ್ಜುನ್. ಸೊ ಇನ್ನು ಯಾರು ಇತ್ತು ಅಂದರೆ ಇನ್ನೊಂದು ಫೈಟ್ ಇತ್ತು ಅಂದರೆ ಬೇರೆಯವ್ರಿಗೆ ಕೊಡ್ತಾರೆ ಹೊರತು ಫಸ್ಟ್ ಇಲ್ಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಶಿವಣ್ಣ ಸರ್ ಆಗ್ಬೋದು, ಅಪ್ಪು ಸರ್ ಆಗ್ಬೋದು, ಇವರೆಲ್ಲ ಯೋಚನೆ ಮಾಡೋದು ಫಸ್ಟು ನಮ್ಮಲ್ಲಿರುವಂಥ ಒಂದು ಟೆಕ್ನಿಷಿಯನ್ಸ್ಗಳ ಬಗ್ಗೆ. ಅದರಲ್ಲೂ ಬಾಸು ಕನ್ನಡ ಟೆಕ್ನಿಷಿಯನ್ಸ್ ಬಗ್ಗೆ ದೊಡ್ಡ ಒಲವು ಇಟ್ಕೊಂಡಿದ್ದಾರೆ. ಅವ್ರು ಬಂದಷ್ಟು ಇಂಡಸ್ಟ್ರಿಗೆ ಲಾಭನೇ ಹೊರತು ನಷ್ಟ ಅಂತೂ ಅಲ್ಲ. ಯಾರ್ಯಾರು ಖುಷಿ ಪಡ್ತಾ ಇದ್ರು ಇಂಡಸ್ಟ್ರಿಲಿರುವಂಥವ್ರಿಗೆ ದಯವಿಟ್ಟು ಅವ್ರಿಗೂ ಗೊತ್ತಿದೆ. ಓಕೆನಾ? ಒಬ್ಬ ಸ್ಟಾರ್ ನಟ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಇಂಡಸ್ಟ್ರಿಗೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಪ್ಪು ಸರ್ ಇಲ್ಲ, ಒಂದು ಕಡೆ ಈ ಥರ ಆದಾಗ ಹೊಸಬ್ರು ಸಿನಿಮಾಗಳಿಗೆ ಫ್ಲೋ ಆಗಬೇಕು ಅಂದಾಗ ದೊಡ್ಡವ್ರಿಗೆ ಹೇಳ್ತಾರೆ. ಯೋಗರಾಜ್ ಭಟ್ ಸರ್ ಯಾವಾಗಲೂ ನಮ್ಗೆ ಹೇಳ್ತಾ ಇರೋದು, ನೋಡೋ ಯಾವತ್ತು ಸ್ಟಾರ್ಗಳು ಗೆದ್ರೆ ಅದು ತಕ್ಕಡಿದಂಗೆ ತೂಗುತ್ತೆ, ಆವಾಗ ಜನ ಫ್ಲೋ ಆಗುತ್ತೆ. ಸೊ ಅವಾಗ ಹೊಸಬ್ರು ಬಂದರೆ, ಹೊಸ ಸಿನಿಮಾಗಳು ಬಂದಾಗ ಇಲ್ಲಿ ನೋಡಿದ್ರೆ ಅಲ್ಲಿ ನೋಡ್ತೀವಿ. ಇಲ್ಲ ಸ್ಟಾರ್ಗಳ ಸಿನಿಮಾ ಇಲ್ಲ ಅಂತ ಹೇಳಿದಾಗ ಸ್ಟಾರ್ಸ್ ಸಿನಿಮಾಗಳು ಫ್ಲಾಪ್ ಆದಾಗ ಹೊಸ ಸಿನಿಮಾ ನೋಡಲ್ಲ. ಈಗ ವಿದ್ಯಾರ್ಥಿ ಬಂದಿದೆ, ಸಾಕಷ್ಟು ಹೆಜ್ಜಾರು ಒಳ್ಳೊಳ್ಳೆ ಟಾಕ್ ತೊಗೊಂಡಿದೆ ಸಿನಿಮಾಗಳು, ನಾಟ್ ಔಟ್ ಅನ್ನೋದು. ಬಟ್ ಇನ್ನೂ ಹೆಚ್ಚು ಗೆಲ್ಲಬೇಕು ಅಂದರೆ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಮುಂದಿನ ಸಿನಿಮಾ ಇರುವಂಥ ಮಾರ್ಟಿನ್ ಆಗ್ಬೋದು, ಶಿವಣ್ಣ ಸರ್ ಭೈರತಿ ರಣಗಲ್ ಆಗ್ಬೋದು, ಇನ್ನೂ ಸಾಕಷ್ಟು ಸಿನಿಮಾಗಳಿವೆ, ಮ್ಯಾಕ್ಸ್ ಆಗ್ಬೋದು. ಇವೆಲ್ಲ ಇಂಡಸ್ಟ್ರಿ ಹಿಟ್ಟಾಗಬೇಕು. ಅದು ಯಾರೇ ಇರೋ ಆಗಲಿ ಇಂಡಸ್ಟ್ರಿ ಹಿಟ್ಟಾಗಬೇಕು. ನಮ್ಮ ಇಂಡಸ್ಟ್ರಿ ಗೆಲ್ಲಬೇಕು, ಕನ್ನಡದಾಗ ಗೆಲ್ಲಬೇಕು. ಪ್ಯಾನ್ ಇಂಡಿಯಾದ ಬಗ್ಗೆ ನಂಗೆ ಗೊತ್ತಿಲ್ಲ. ಇಲ್ಲಿ ಗೆದ್ದರೆ ಎಲ್ಲ ಗೆಲ್ತೀವಿ ಮೇಡಮ್. ಇದು ನನ್ನ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.